ಮಧ್ಯಪ್ರಾಚ್ಯದಲ್ಲಿನ ಯುದ್ಧ 38ನೇ ದಿನವೂ ಮುಂದುವರೆದಿದೆ. ಹರ್ಮುಜ್ ರೀಓಪನ್ಗೆ ಇರಾನ್ ಒಪ್ಪಿಗೆ ನೀಡಿಲ್ಲ. ಹೀಗಾಗಿ ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರದ ಡೆಡ್ ಲೈನ್ ಕೊಟ್ಟಿದ್ದಾರೆ. ಮಂಗಳವಾರ ರಾತ್ರಿ 8 ಗಂಟೆ ಒಳಗೆ ಹರ್ಮುಜ್ ಜಲಸಂಧಿ ತೆರೆಯದಿದ್ದರೆ ರಾಕ್ ಸಿರಾಜ್ ಸ್ಫೋಟಿಸುವುದಾಗಿ ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಪವರ್ ಪ್ಲಾಂಟ್ ಸೇರಿದಂತೆ ಹಲವು ಕಟ್ಟಡಗಳ ಮೇಲೆ ದಾಳಿ ಮಾಡುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನಡುವೆ ಸಂಧಾನದ ಮಾತುಕತೆ ಕೂಡ ಜೋರಾಗಿದೆ. ಪಾಕಿಸ್ತಾನ ಹಾಗೂ ಈಜಿಪ್ಟ್ ದೇಶಗಳು ಅಮೆರಿಕ ಹಾಗೂ ಇರಾನ್ ವಿದೇಶಾಂಗ ಅಧಿಕಾರಿಗಳ ಸಂಪರ್ಕದಲ್ಲಿದ್ದು ಹರ್ಮುಜ್ ಓಪನ್ ಮಾಡಿಸೋಕೆ ಪ್ರಯತ್ನ ಪಟ್ಟಿದೆ. ಇದಕ್ಕೆ ಇರಾನ್ ಕೆಲ ಕಂಡೀಷನ್ಗಳ ಮೇಲೆ ಒಪ್ಪಿಗೆ ನೀಡಿದೆ ಎನ್ನಲಾಗಿದೆ. ಆದರೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಂದಿಲ್ಲ. ಇನ್ನು ಟ್ರಂಪ್ ವಾರ್ನಿಂಗ್ಗೆ ಇರಾನ್ ಕೌಂಟರ್ ಕೊಟ್ಟಿದೆ. ಯುದ್ಧ ನಷ್ಟ ಭರಿಸುವವರೆಗೂ ಹರ್ಮುಜ್ ಬಂದ್ ಆಗಿಯೇ ಇರುತ್ತದೆ ಅಂತ ಹೇಳಿದೆ. ಅಲ್ಲದೆ ಹರ್ಮುಜ್ ಮಾರ್ಗದ ವೇಳಾಪಟ್ಟಿ ಸಲ್ಲಿಕೆಗೆ ಸೂಚನೆ ನೀಡಿದೆ. ತೈಲ ಮಾರಾಟ ಸಂಸ್ಥೆಗೆ ಇರಾನ್ ಸೂಚಿಸಿದೆ. 24 ಗಂಟೆಯೊಳಗೆ ಯಾವ ದೇಶ ಎಷ್ಟು ಹಡಗು ಸಂಚಾರ ಅಂತ ವೇಳಾಪಟ್ಟಿ ಸಲ್ಲಿಸಲು ಸೂಚನೆ ಕೊಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರೆದಿದೆ. ಈ ಮಧ್ಯೆ ಇರಾನ್ ಸರ್ವೋಚ್ಚ ನಾಯಕ ಮುಜ್ತಬಾ ಖಮೇನಿ ಅವರ ಹೊಸ ವಿಡಿಯೋವನ್ನು ಇರಾನ್ ರಿಲೀಸ್ ಮಾಡಿದೆ. ಇರಾನ್ನ ಮಿಲಿಟರಿ ಆಪರೇಷನ್ ರೂಮ್ಗೆ ಮುಜ್ತಬಾ ತೆರಳಿ ಪರಿಶೀಲನೆ ನಡೆಸಿರುವ ವಿಡಿಯೋವನ್ನು ಶೇರ್ ಮಾಡಿಕೊಂಡಿದೆ. ಇರಾನ್ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾ ಇರುವ ಇಸ್ರೇಲ್ ಹಾಗೂ ಅಮೆರಿಕಾಗೆ ಇರಾನ್ನ IRGC ವಾರ್ನಿಂಗ್ ಕೊಟ್ಟಿದೆ. ಈ ಕುರಿತು ಇರಾನ್ನ ಮಿಲಿಟರಿ ಸೇನೆ ಪಡೆ ಮುಖ್ಯಸ್ಥ ಮಾತನಾಡಿದ್ದು, ಅಮೆರಿಕ ಇರಾನ್ನ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತಾ ಇದೆ. ಹೀಗಾಗಿ ಇನ್ನು ಮುಂದೆ ನಮ್ಮ ದಾಳಿಯ ಮತ್ತೊಂದು ಹಂತ ಇದಕ್ಕಿಂತ ಘೋರವಾಗಿರಲಿದೆ ಅಂತ ಎಚ್ಚರಿಸಿದ್ದಾರೆ. ಹೋಟೆಲ್, ಲಾಡ್ಜ್, ರೆಸಾರ್ಟ್, ಹೋಮ್ ಸ್ಟೇ ಸೇರಿದಂತೆ ಪ್ರವಾಸೋದ್ಯಮಕ್ಕೆ ಕೊಲ್ಲಿ ಯುದ್ಧ ಕೊಳ್ಳಿ ಇಟ್ಟಿದೆ. ಮೈಸೂರಿನಲ್ಲಿ ಪ್ರವಾಸೋದ್ಯಮ ಸಂಪೂರ್ಣ ಕುಸಿತ ಕಂಡಿದೆ. 40% ಹೋಟೆಲ್ ರೂಮ್ಗಳು ಖಾಲಿ ಹೊಡಿತಾ ಇದೆ. ಇನ್ನು ವಾರಾಂತ್ಯದಲ್ಲೂ ಪ್ರವಾಸಿಗರ ಸಂಖ್ಯೆ ಗಣನೀಯ ಇಳಿಕೆಯಾಗಿದೆ. ಅರಮನೆ ನೋಡಲು ಪ್ರವಾಸಿಗರು ಬರ್ತಿಲ್ಲ. ಇನ್ನು ವಿದೇಶಿ ಪ್ರವಾಸಿಗರಂತೂ ಸಿಗ್ತಾನೇ ಇಲ್ಲ. ವೀಕೆಂಡ್ನಲ್ಲಿ ರೂಮ್ ಬುಕಿಂಗ್ ಕ್ಷೀಣಗೊಂಡಿದೆ. ಪ್ರವಾಸೋದ್ಯಮವನ್ನೇ ನಂಬಿದ ಜನರು ಈಗ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಹಿನ್ನಡೆಯಾಗಿದೆ ಪ್ರವಾಸೋದ್ಯಮಕ್ಕೆ. ಕಾರಣ ಏನಂತಂದರೆ ಕಮರ್ಷಿಯಲ್ ಗ್ಯಾಸು ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಸಾಕಷ್ಟು ಹೋಟೆಲ್ಗಳು ಮುಚ್ಚಿದೆ. ಆಮೇಲೆ ಜನ ಕೂಡ ಪ್ರವಾಸಿಗರು ಹೆದರ್ತಾ ಇದ್ದಾರೆ. ಪ್ರವಾಸೋದ್ಯಮ ಮೈಸೂರು ಹೇಗೆ ಹೋಗೋದು, ಊಟ ತಿಂಡಿ ಸರಿಯಾಗಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಕಡೆನೂ ಸಮಸ್ಯೆ ಆಗಿಬಿಟ್ಟಿದೆ. ಕೆಲವು ಹೋಟೆಲ್ಗಳಲ್ಲಿ ಮುಚ್ಚಿದ್ದಾವೆ, ಕೆಲವು ಹೋಟೆಲ್ಗಳಲ್ಲಿ ಐಟಮ್ ಕಡಿಮೆ ಮಾಡಿದ್ದಾರೆ. ಇನ್ನು ಕೆಲವು ಹೋಟೆಲ್ಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಸೌದೆಯಿಂದ ಮತ್ತು ಹೊಟ್ಟಿನ ಒಲೆಗಳಿಂದ ಊಟೋಪಚಾರ ತಯಾರಿಸಿ ಮಾರ್ತಾ ಇದ್ದಾರೆ. ಎಲ್ಲದಕ್ಕೂ ಸಮಸ್ಯೆ ಗ್ಯಾಸ್. ಇರಾನ್ ಮತ್ತು ಇಸ್ರೇಲ್ ಅಮೇರಿಕ ವಾರ್ ನಡೀತಾ ಇದ್ದಂಥ ಸಂದರ್ಭ ಆಗ್ತಾ ಇದೆ. ಅಂದರೆ ವಾರ್ ನಡೀತಾ ಇದೆ ಇರಾನ್, ಇಸ್ರೇಲ್, ಅಮೇರಿಕ. ಹಾಗಾಗಿ ಮೈಸೂರಿಗೆ ಯಾರೇ ಥರ ಟೂರಿಸ್ಟ್ ಬರ್ತಾ ಇಲ್ಲ. ರೆಸ್ಟೋರೆಂಟ್ ಆಗ್ಬೋದು ಮತ್ತು ಹೋಟೆಲ್ಸ್ ಆಗ್ಬೋದು ಎಲ್ಲ ಖಾಲಿ ಹೊಡಿತಾ ಇದೆ. ವ್ಯಾಪಾರ ಎಲ್ಲ ಕುಸ್ತಿದೆ. ಮೇಜರು ವಾರ್ ನಡೀತಾ ಇದೆ. ಅದೇ ಟೂರಿಸಮ್ ಯಾರೂ ಬರ್ತಾ ಇಲ್ಲ. ಪ್ರವಾಸೋದ್ಯಮ ಇಲಾಖೆ ತುಂಬಾ ಕುಸ್ತಿದೆ. ಈಗ ಸಮ್ಮರ್ ಹಾಲಿಡೇಸು, ಸ್ಕೂಲೆಲ್ಲ ರಜೆ ಇದೆ ಮಕ್ಕಳಿಗೆ. ಅದರಿಂದಾಡಿ ಎಲ್ಲ ಬರಬೇಕಿತ್ತು. ಈಗ ಆಲ್ರೆಡಿ ಉತ್ತರ ಕನ್ನಡ ಜಿಲ್ಲೆ ಪ್ರವಾಸೋದ್ಯಮದ ಮೇಲೆಯೂ ಯುದ್ಧದ ಕರಿ ನೆರಳು ಬಿದ್ದಿದೆ. ಪ್ರವಾಸಿ ತಾಣಗಳು ಬಣಗುಡುತ್ತಾ ಇದ್ದು ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ. ದಾಂಡೇಲಿ, ಗೋಕರ್ಣ, ಮುರುಡೇಶ್ವರ, ಕಾರವಾರದಲ್ಲಿ ಪ್ರವಾಸಿಗರಿಲ್ಲದೆ ಖಾಲಿ ಹೊಡಿತಾ ಇವೆ. ಯುದ್ಧದ ಮೊದಲು ವಾರಕ್ಕೆ 8 ರಿಂದ 10 ಕೋಟಿ ಲಾಭ ಆಗ್ತಾ ಇತ್ತು. ಆದರೆ ಯುದ್ಧದ ನಂತರ ಆದಾಯ 4 ಕೋಟಿಗೆ ಕುಸಿದು ಹೋಗಿದೆ. ಗ್ಯಾಸ್ ಇಲ್ಲದೆ ಪ್ರವಾಸಿಗರು ಕೇಳಿದ ತಿಂಡಿ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದು, ಪ್ರವಾಸಿಗರ ಬುಕಿಂಗ್ ಕೂಡ ಇಳಿಕೆಯಾಗಿದೆ. ಈಗ ಬೇಸಿಗೆನೂ ಜಾಸ್ತಿ ಇದೆ. ಇಲ್ಲಿ ಬಿಸಿಲು, ಸೆಕೆ ಇದು ಜಾಸ್ತಿ ಇದೆ. ಆಲ್ರೆಡಿ ಗೋಕರ್ಣದಲ್ಲಿ ಏನಾಗಿದೆ, ಸ್ವಲ್ಪ ಟೂರಿಸ್ಟ್ ಪ್ರತಿ ವರ್ಷವೂ ಅವರು ಬಂದವರು ಮಾರ್ಚ್ವರೆಗೆ ಉಳಿತಾರೆ. ಮಾರ್ಚ್ ನಂತರ ಅವರು ಹೊರಡ್ತಾರೆ. ಅಂದರೆ ಏಪ್ರಿಲ್, ಮೇ 2 ತಿಂಗಳು ತುಂಬ ಸೆಕೆ ಇರೋದ್ರಿಂದ ಸ್ವಲ್ಪ ಫಾರಿನ್ ಟೂರಿಸ್ಟು ಹೊರಡ್ತಾರೆ. ಮತ್ತು ಇವಾಗ ಯುದ್ಧ ನಡೀತಾ ಇದೆ. ಬೇರೆ ರಷ್ಯನ್ ಬರೋದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಯಾಕೆಂದರೆ ಇಸ್ರೇಲ್ ಮತ್ತು ರಷ್ಯನ್ ಟೂರಿಸ್ಟ್ ಕಡಿಮೆ ಆಗಿರ್ಬೋದು. ಯುದ್ಧ ಎರಡೂ ದೇಶಕ್ಕೆ ಯುದ್ಧದ ಎಫೆಕ್ಟ್ ಇದೆ. ಉಳಿದಂತೆ ಬೇರೆ ಇವರು ಬರ್ತಾ ಇದ್ದಾರೆ, ಬೇರೆ ದೇಶದವರು ಬರ್ತಾ ಇದ್ದಾರೆ. ಆದರೆ ಸೆಕೆ ಮತ್ತು ಹೋಟೆಲ್ಗಳಲ್ಲೆಲ್ಲ ಗ್ಯಾಸ್ಗಳು ಪ್ರಾಬ್ಲಮ್ಮು, ಪೆಟ್ರೋಲಿಯಂ ಉತ್ಪನ್ನಗಳದ್ದು ಇದರೆಲ್ಲ ಪ್ರಾಬ್ಲಮ್ಮು, ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗಿದೆ. ಆಗಿಲ್ಲ ಅಂತ. ಹಾಸನ ಜಿಲ್ಲೆಯಲ್ಲೂ ಹೋಮ್ ಸ್ಟೇ, ರೆಸಾರ್ಟ್ಗಳಿಗೆ ಗ್ಯಾಸ್ ಬಿಸಿ ತಟ್ಟಿದೆ. ಊಟದ ಸಮಸ್ಯೆಯಿಂದ ಜನರು ರೆಸಾರ್ಟ್ಗಳತ್ತ ತಲೆ ಹಾಕ್ತಿಲ್ಲ. ರೆಸಾರ್ಟ್ ಬುಕಿಂಗ್ಗಳು ಗಣನೀಯವಾಗಿ ಇಳಿಕೆಯಾಗಿದೆ. ವೀಕೆಂಡ್ನಲ್ಲಿ ಆಗ್ತಾ ಇದ್ದ ಬಿಸ್ನೆಸ್ಗೂ ಬಿಸಿ ತಟ್ಟಿದೆ. ನಮಗೆ ಬಿಸ್ನೆಸ್ ಇಲ್ಲ, ಕೆಲಸಗಾರರನ್ನ ನೋಡ್ಕೊಳ್ಳೋದು ಕೂಡ ಕಷ್ಟ ಆಗ್ತಾ ಇದೆ ಅಂತ ರೆಸಾರ್ಟ್ ಮಾಲೀಕರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಮೇಲೆ ಸಾಕಷ್ಟು ಪರಿಣಾಮ ಬೀರಿರುತ್ತದೆ. ಅದರಲ್ಲೂ ಕರ್ನಾಟಕದ ಸಕಲೇಶಪುರದ
ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿದ್ದು ಇದನ್ನು ವೀಕ್ಷಿಸಲು ಸಾವಿರಾರು ಪ್ರೇಕ್ಷಕರು ಬರುತ್ತಾರೆ. ಹಾಗಾಗಿ ಸಕಲೇಶಪುರದ ಸುತ್ತಮುತ್ತ ಅನೇಕ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ನಡೆಯುತ್ತಿದ್ದು, ಆದರೆ ಯುದ್ಧದಿಂದಾಗಿ ಅನೇಕ ಕಡೆ ಅನಿಲದ ಕೊರತೆ ಎದ್ದು ಕಾಣುತ್ತಿದ್ದು ಪ್ರವಾಸಿಗರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಬಂದ ಪ್ರವಾಸಿಗರನ್ನು ಸತ್ಕರಿಸಲು ಎಲ್ಲ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಲ್ಲಿ ಸೌದೆ ಒಲೆಗೆ ಮೊರೆ ಹೋಗಿರುತ್ತೇವೆ. ಆದ್ದರಿಂದ ಪ್ರವಾಸಿಗರ ಸಂಖ್ಯೆ ತುಂಬ ಕ್ಷೀಣಿಸಿದೆ. ಬೆಂಗಳೂರಿನ ಐಷಾರಾಮಿ ಮತ್ತು ಸಾಮಾನ್ಯ ಹೋಟೆಲ್ ಉದ್ಯಮದ ಮೇಲೆ ಯುದ್ಧದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಹೋಟೆಲ್ ಬಿಸ್ನೆಸ್ನಲ್ಲಿ ಗಣನೀಯ ಇಳಿಕೆ ಆಗಿದೆ. ಲಾಡ್ಜಿಂಗ್, ಬೋರ್ಡಿಂಗ್ ಸೇರಿದಂತೆ ಐಷಾರಾಮಿ ವಸತಿ ಹೋಟೆಲ್ಗಳು ಬಿಕೋ ಅಂತ ಇದೆ. ಯುದ್ಧದ ಹಿನ್ನೆಲೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಸಭೆ ರದ್ದಾಗ್ತಾ ಇದೆ. ಹೀಗಾಗಿ ಐಷಾರಾಮಿ ಹೋಟೆಲ್ಗಳಲ್ಲಿ ರೂಮ್ ಬುಕಿಂಗ್ ಹಳ್ಳ ಹಿಡಿತಾ ಇದೆ. 1 ತಿಂಗಳ ಅವಧಿಯಲ್ಲಿ 200 ಕೋಟಿಗೂ ಅಧಿಕ ವ್ಯವಹಾರ ಕುಂಠಿತವಾಗಿದೆ. ಐಷಾರಾಮಿ ಹೋಟೆಲ್ಗಳು ಪ್ರೀಮಿಯಂ ಆದಾಯವನ್ನು ಕಳೆದುಕೊಂಡು ಸಮಸ್ಯೆ ಎದುರಿಸ್ತಾ ಇದ್ದು, ನಿರ್ವಹಣಾ ವೆಚ್ಚವನ್ನು ಸರಿದೂಗಿಸಲು ಪರದಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಗ್ಯಾಸ್ ಅಭಾವದಿಂದ ರಾಮನಗರದ ಫೇಮಸ್ ಮೈಸೂರು ಪಾಕ್ಗೆ ಕಂಟಕ ಶುರುವಾಗಿದೆ. ರಾಮನಗರದ ಪ್ರಸಿದ್ಧ ಜನಾರ್ದನ ಹೋಟೆಲ್ ಮೈಸೂರು ಪಾಕ್ಗೆ ಸಮಸ್ಯೆ ಎದುರಾಗಿದೆ. ರಾಜ್ಯ, ಹೊರರಾಜ್ಯ, ಹೊರದೇಶಗಳಲ್ಲಿಯೂ ಈ ಮೈಸೂರು ಪಾಕ್ ಹೆಸರುವಾಸಿಯಾಗಿದೆ. 100 ವರ್ಷ ಪೂರೈಸಿರುವ ಇತಿಹಾಸ ಪ್ರಸಿದ್ಧ ಹೋಟೆಲ್ ಇದು. ಇಂದಿಗೂ ಫೇಮಸ್ ಆಗಿದೆ. ಆದರೆ ಸಿಲಿಂಡರ್ ಸಮಸ್ಯೆಯಿಂದಾಗಿ ಸೌದೆ ಒಲೆಯಲ್ಲೇ ಪಾಕ ತೆಗೆದು ಸಿಹಿ ತಯಾರಿ ಮಾಡಲಾಗ್ತಾ ಇದೆ. ಕಳೆದೊಂದು ವಾರದಿಂದ ಸೌದೆ ಒಲೆಯಲ್ಲೇ ಮೈಸೂರು ಪಾಕ್ ತಯಾರಿಸಲಾಗ್ತಾ ಇದ್ದು, ಸೌದೆ ಒಲೆಯಲ್ಲಿ ಮೈಸೂರು ಪಾಕ್ ತಯಾರಿನಿಂದ ನಷ್ಟ ಉಂಟಾಗ್ತಾ ಇದೆ ಅಂತ ನ್ಯೂಸ್ 18 ಜೊತೆ ಹೋಟೆಲ್ ಮಾಲೀಕರು ಅಳಲು ತೋಡ್ಕೊಂಡಿದ್ದಾರೆ. ಸೌದೆದು ಆಮೇಲೆ ತುಪ್ಪ ಎಲ್ಲ ಜಾಸ್ತಿ ಆಗಿದೆ, ಗ್ಯಾಸು ಜಾಸ್ತಿ ಆಗಿದೆ. ನಾವು ಪ್ರೈವೇಟ್ ಯೂಸ್ ಮಾಡ್ತಾ ಇರೋದು, ಪ್ರೈವೇಟ್ ಗ್ಯಾಸ್ ಜಾಸ್ತಿ ಆಗಿದೆ. ಗೌರ್ಮೆಂಟ್ ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ, ಕಮರ್ಷಿಯಲ್ ಇಲ್ಲಿವರೆಗೂ ನಮ್ಗೆ ಕೊಟ್ಟಿಲ್ಲ. ಸೊ ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ. ಆಮೇಲೆ ಈ ಇದರಲ್ಲಿ ನಾವು ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ. 1000 ರೂಪಾಯಿ kg ಇದೆ. ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಹೀಟು ಅಲ್ಲಿ ನಮಗೆ ಇದು ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಪ್ರೋಸೆಸ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಸೌದೆ ಇದು ಮಾಡಿದ್ರೆ ಪಾಕ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಕೇರ್ಫುಲ್ ಆಗಿರಬೇಕು. ಗ್ಯಾಸ್ ಆದರೆ ಸುಮ್ಮನೆ ಪಾಕ ಮಾಡಿ ಒಂದೇ ಇದರಲ್ಲಿ ಮಾಡ್ತಾ ಇದ್ದೀವಿ. ಅದು ಹಂಗಲ್ಲ, ಪಾಕ ಮಾಡಿ ಶಿಫ್ಟ್ ಮಾಡಬೇಕು, ಮಿಷಿನ್ಗೆ ಶಿಫ್ಟ್ ಮಾಡಿ ಅಲ್ಲಿಂದ ಹಾಕ್ಬೇಕು. ಮಂಡ್ಯದಲ್ಲೂ ಗ್ಯಾಸ್ ಸಮಸ್ಯೆ ಉಲ್ಬಣಿಸಿದೆ. ನಾಗಮಂಗಲ ಪಟ್ಟಣದಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿಗೆ ಜನರು ಮುತ್ತಿಗೆ ಹಾಕಿದ್ದಾರೆ. ಏಜೆನ್ಸಿಯಿಂದಲೇ ಕಾಳಸಂತೆಗೆ ಗೃಹ ಬಳಕೆ ಸಿಲಿಂಡರ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಜನ ಆರೋಪ ಮಾಡಿದ್ದಾರೆ. ಬೆಳಗ್ಗೆಯಿಂದ ತಿಂಡಿ ಊಟ ಬಿಟ್ಟು ಗ್ಯಾಸ್ಗಾಗಿ ಕಾಯ್ತಾ ಇದ್ದೇವೆ, ಆದರೆ ಏಜೆನ್ಸಿಯವರು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಆಗಮಿಸಿದ್ದು ಜನರನ್ನ ಸಮಾಧಾನಪಡಿಸಲು ಹರಸಾಹಸ ಪಟ್ಟಿದ್ದಾರೆ. ಗೋಡ್ ಅಂತ ಹೋದ್ರೆ ಮನೆಗೆ ಬರ್ತಾರೆ, ಡೆಲಿವರಿ ಅಂತ ಹೇಳ್ತಾರೆ. ಡ್ರೈವರ್ ಎಲ್ಲ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ನಂಬರ್ ಎಲ್ಲ ಬ್ಲಾಕ್ ಲಿಸ್ಟ್ ಹಾಕೋಣ. ಇನ್ನೊಂದು ಕೇಳ್ಕೊಂಡ್ರೆ ಡ್ರೈವರ್ ಚೇಂಜ್ ಅವರೇ ಅಂತಾರೆ. ಗೋಡ್ ಅಂತ ಹೋದ್ರೆ ಟಿಕೆಟ್ ಕೊಡಲ್ಲ. ಅದಕ್ಕೆ ಆಫೀಸ್ ನಂಬರ್ ಬೇಕು ನಮಗೆ. ಒಂದು ಅವ್ರು ಯಾರು ಡೆಲಿವರಿ ಕೊಡ್ತಾರೆ ಬಾಯ್, ಆ ಡೆಲಿವರಿ ಬಾಯ್ ನಂಬರ್ ಕೊಡ್ಲಿ, ನಮ್ಗೆ ಇದೇ ಬೇಕು. ಇಲ್ಲಿ ನೋಡಿ ಆಲ್ರೆಡಿ ಆಲೆ ಮೆಸೇಜ್ ಏನಂತ ಬಂದಿದೆ, ಡೆಲಿವರಿ ಅಂತ ಬಂದಿದೆ, ಆಲ್ರೆಡಿ ಡೆಲಿವರಿ ಅಂತ ಬಂದಿದೆ ಮೆಸೇಜ್. ಬಡವರು ಬಂದ್ರೆ ನಾವು ಮಾಡ್ತಿಲ್ಲ, ಒಂದೇನಿಲ್ಲ. ಮನೆ ಒಳಗೆ ಜೀವನ ಮಾಡ್ತಾ ಇದೀವಿ. ಹೆಂಗ್ ಮಾಡಕ್ಕ ನಾವು 3 ತಿಂಗಳು ಗ್ಯಾಸ್ ಕೊಡಕ್ಕಿಲ್ಲ ಅಂದ್ರೆ ಬುಕ್ಕಿಂಗ್ ಅಂತ ಅವ್ರು ಕೊಡಲ್ಲ ಅಂತಾರೆ. ನಾವು ಹೋಗೋದಿದ್ರೆ ಗ್ಯಾಸೇ ಬರ್ತಾಯಿಲ್ಲ. ಹೋಗಮ್ಮ ಬೆದಕ್ ಬಂದಿಲ್ಲ, ಒಟ್ಟಿಗೆ ತಿನ್ನೋಕೆ ತಗೊಂಬರ ಮಾಡ್ತಾರೆ. ಬಿಲ್ಲೆಲ್ಲ ಕೊಡ್ಬೇಕಾನೆ. ಹೆಂಗ್ ಮಾಡ್ತಾರೆ ನಾವು ಈಗ? ಅದೇ ಇವರು 5ನೇ ತಾರೀಕು ಅಂತಾರೆ, ಅವ್ರು ಈ ನಂಬರ್ ನಮ್ಮ ಹೋಗ ಮಾಡ್ತಿರ್ಕೊ ಬದುಕ ಬರಕ ಮಾಡ್ತಾರೆ. ಹೆಂಗ್ ಮಾಡ್ತಾರೆ ನಾವು ಹಿಂಗಾದ್ರೆ ಬಿಲ್ಲು ಕೊಡಲ್ಲ ಅಂತಾರೆ. ಏನೋ ನೋಡ್ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಶನಿವಾರ ದಿನ ಬಂದೋದೆ ಅಂತ ಕಳ್ಸಿದ್ರು. ಶನಿವಾರ ನಿಮ್ಗೆ ಪೂಜೆ ಕರೆಯಲ್ಲಿ ಬಂದಿರುತ್ತೆ. ಶನಿವಾರ 3 ಗಂಟೆಗೆ ಹೇಗಿದೆ ಪೊಲೀಸರು ಇವತ್ತು ನಿಮ್ಗೆ ಕೊಡೋಲ್ಲ, ನಾಳೆ ಫುಲ್ಲು ಇವತ್ತು ಬರೀ ಮುನ್ನೂರಿಗೆ. ಎಲ್ಪಿಜಿ ಆಟೋ ಗ್ಯಾಸ್ ಬೆಲೆಯಲ್ಲಿ ಏಕಾಏಕಿ ಏರಿಕೆ ಖಂಡಿಸಿ ಪುತ್ತೂರಿನ ಎಲ್ಪಿಜಿ ಬಂಕ್ ಮುಂದೆ ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ದಾರೆ. ಕೆಜಿ 1ಕ್ಕೆ 120 ರೂಪಾಯಿಯನ್ನ ಬಂಕ್ ಮಾಲೀಕರು ನಿಗದಿಪಡಿಸಿದ್ದಾರೆ. ಕೆಲವು ಬಂಕ್ಗಳಲ್ಲಿ 90 ರೂಪಾಯಿಗಳಿಗೆ ಗ್ಯಾಸ್ ನೀಡಲಾಗ್ತಾ ಇದೆ. ಆದರೆ ಈ ಬಂಕ್ನಲ್ಲಿ ಮಾತ್ರ 120 ರೂಪಾಯಿ ಪಡೀತಾ ಇದ್ದಾರೆ ಅಂತ ಆರೋಪಿಸಿ ಆಟೋ ಚಾಲಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಬಂಕ್ ಮಾಲೀಕರು ಕಡಿಮೆ ಬೆಲೆಗೆ ಗ್ಯಾಸ್ ವಿತರಿಸಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದು, ಚಾಲಕರ ಪ್ರತಿಭಟನೆಯಿಂದಾಗಿ ಬಂಕ್ನನ್ನ ಬಂದ್ ಮಾಡಲಾಗಿದೆ. ರಾಜ್ಯ ಬಿಜೆಪಿ ರಾಜ್ಯ ಕಚೇರಿಗೂ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಬಿಜೆಪಿ ಕಚೇರಿಯಲ್ಲೂ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಅಡುಗೆ ಸಿಬ್ಬಂದಿ ಪರದಾಡಿದ್ದಾರೆ. ಹೀಗಾಗಿ ನಿನ್ನೆಯಿಂದ ವಿದ್ಯುತ್ ವಲಯಲ್ಲಿ ಸಿಬ್ಬಂದಿ ಅಡುಗೆ ಮಾಡ್ತಿದ್ದಾರೆ. ಗ್ಯಾಸ್ ಅಭಾವ ಇಲ್ಲ ಅಂತ ಕೇಂದ್ರ ಬಿಜೆಪಿ ಸರ್ಕಾರ ಹೇಳ್ತಾ ಇದೆ. ಆದರೆ ಇತ್ತ ರಾಜ್ಯ ಬಿಜೆಪಿ ಕಚೇರಿಯಲ್ಲೇ ಗ್ಯಾಸ್ ಸಿಗದೆ ಪರದಾಟ ಶುರುವಾಗಿದೆ. ಹೀಗಾಗಿ ಅಡುಗೆ ಸಿಬ್ಬಂದಿ ವಿದ್ಯುತ್ ವಲಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ.
ಗ್ಯಾಸ್ ಅಭಾವ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಇಡೀ ಪ್ರಪಂಚಕ್ಕೆ ಗ್ಯಾಸ್ ಬಿಸಿ ತಟ್ಟಿದೆ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ 500 ರೂಪಾಯಿ ಆಗಿದೆ. ಇದಕ್ಕೆ ಡಿಕೆಶಿ ಏನ್ ಹೇಳ್ತಾರೆ? ಇವರಿಗೆ ಕುಕ್ಕರ್ ಬ್ರದರ್ ಅಂದ್ರೆ ಪ್ರೀತಿ. ಹಾಗಾಗಿ ಡಿಕೆಶಿ ಈ ಬಗ್ಗೆ ಏನ್ ಹೇಳ್ತಾರೆ? ಹರ್ಮುಸ್ನಲ್ಲಿ ಭಾರತದ ಹಡಗು ಮಾತ್ರ ಬಿಡ್ತಿದ್ದಾರೆ, ಪಾಕಿಸ್ತಾನದ ಹಡಗನ್ನೂ ಹೊಡಿತಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಧನ್ಯವಾದ ಹೇಳ್ತೇನೆ, ಆದರೆ ಈ ವಿಚಾರದಲ್ಲೂ ಸಿದ್ದರಾಮಯ್ಯ ಡಿಕೆಶಿ ಬೆಂಕಿ ಹಚ್ಚೋಣ ಅಂತ ಕಾಯ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಡಿ.ಕೆ. ಶಿವಕುಮಾರ್ ಕಿತಾಪತಿ ಮಾಡ್ತಾವ್ರಲ್ಲ, ಅವನು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಯುದ್ಧ ಕೊಲ್ಲಿ ಯುದ್ಧ ಇವರಿಗೆ ಬಹಳ ಫೇವರೇಟ್. ರಾಹುಲ್ ಗಾಂಧಿ ಬಹಳ ಮೆಚ್ಚುವಂಥ ದೇಶ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು 500 ರೂಪಾಯಿ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಏನು ಕಾಮೆಂಟ್ ಹೇಳ್ತಾರೆ? ಯಾಕೆಂದ್ರೆ ಇವರೆಲ್ಲ ಕುಕ್ಕರ್ ಬ್ರದರ್ನ ನಮ್ಮ ಬ್ರದರ್ ಅಂದ್ರಲ್ಲ, ಆ ಕುಕ್ಕರ್ ಬ್ರದರು ಪಾಕಿಸ್ತಾನದವನೇ. ಇರಾನ್ನವರು ಪಾಕಿಸ್ತಾನ ಹಡಗನು ಉಡಿಸ್ ಮಾಡಿದ್ದಾರೆ, ಆದರೆ ನಮ್ಮ ದೇಶದ ಹಡಗುಗಳು ಸರಾಗವಾಗಿ ಬರೋ ರೀತಿ ಮಾಡಿದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಆದರೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ಗೆ ಇಲ್ಲೂ ಏನಾರ ಬೆಂಕಿ ಹಚ್ಚಕ್ಕೆ ಅವಕಾಶ ಆದರೆ ಹಚ್ಚೋಣ ಅಂತ ಕಾಯ್ತಾ ಇದ್ದಾರೆ. ಕಾಳಸಂತೆಯಲ್ಲಿ ಗ್ಯಾಸ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿಚಾರದ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಡಲಿ, ಅಂತಹ ಕಡೆ ಪೊಲೀಸರು ರೇಡ್ ಮಾಡಿ ಕಠಿಣ ಕ್ರಮ ತೆಗೆದುಕೊಳ್ತಾರೆ. ಈ ಬಗ್ಗೆ ಈಗಾಗಲೇ ಪೊಲೀಸರು ಆಹಾರ ಇಲಾಖೆ ಅಧಿಕಾರಿಗಳ ಜೊತೆ ರೇಡ್ ಮಾಡ್ತಾ ಇದ್ದಾರೆ. ಒಂದಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ. ಮುಲಾಜಿಲ್ಲದೆ ದಂಧೆಕೋರರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಹೇಳ್ಬೋದು, ಹೋಟೆಲ್ ನಮ್ಗೆ ಗ್ಯಾಸ್ ಬೇಕಲ್ಲ, ಗ್ಯಾಸ್ ಬೇಕು, ಆಮೇಲಿಂದ ಪೆಟ್ರೋಲ್ ಡೀಸೆಲ್ ಬೇಕು. ಅದನ್ನು ಸರಿಯಾಗಿ ಎಲ್ಲ ರಾಜ್ಯಗಳಿಗೂ ಕೊಟ್ಟಾಗೆ ನಮಗೂ ಕೂಡ ಸಮರ್ಪಕವಾಗಿ ಕೊಟ್ಟರೆ ಸರಿ ಆಗ್ತದೆ. ಇನ್ನೇ ಕೆಲವರು ಬಂಡವಾಳ ಮಾಡ್ಕೊಂಡಿದ್ದಾರೆ ಸರ್, ಡಬ್ಬಲ್ ವಸೂಲಿ ಮಾಡೋದು ಎಲ್ಲ. ಗೃಹ ಇಲಾಖೆ ಅಲ್ಲ, ನಾವು ಕಾಳಸಂತೆ ಮಾಡೋರ ವಿರುದ್ಧ ಈಗಾಗಲೇ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಕೇಸಸ್ಸುಗಳು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಒಂದು ವೇಳೆ ಆ ರೀತಿ ಮಾಡಿದರೆ ಅವ್ರ ಮೇಲೆ ಖಂಡಿತವಾಗಿ ನಾವು ಕ್ರಮ ತಗೊಂಡೇ ಉಪಚುನಾವಣೆ ಕದನ ಕಣ ರಂಗೇರಿದೆ. ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ನಮಗೆ ಬಾಗಲಕೋಟೆ, ದಾವಣಗೆರೆ ಎರಡೂ ಕಡೆ ಉತ್ತಮ ಗೆಲುವಿನ ಭರವಸೆ ಇದೆ. ಅವರಿಗೆ ಸೋಲುವ ಭೀತಿ ಇದೆ. ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದರು. ಕಾಂಗ್ರೆಸ್ ಅಲ್ಲಿ ಗೊಂದಲ ಇದೆ, ದಾವಣಗೆರೆಯಲ್ಲಿ ಗೊಂದಲ ಇದೆ. ಮುಸ್ಲಿಮರು ವೋಟ್ ಮಾಡಲ್ಲ ಅಂತ ಕೂತಿದ್ದಾರೆ. ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅವ್ರ ಮನೆಯಲ್ಲೇ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯಲ್ಲೇ ಗೊಂದಲ ಇದೆ. ಈಗಿರುವಂಥ ಅವರ ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಸೋಲ್ತಿರಿ ಅಂತ ಮಾಹಿತಿ ಬಂದು ಕೇರಳಗೆ ಹೋಗಿದ್ದಂಥ ಮುಖ್ಯಮಂತ್ರಿ ಮತ್ತೆ ವಾಪಸ್ ಓಡಿ ಬಾಗಲಕೋಟೆಗೆ ಬರ್ತಾ ಇದ್ದಾರೆ. ಕಳೆದ 3 ವರ್ಷದ ಅಭಿವೃದ್ಧಿ ಶೂನ್ಯ. ಕರ್ನಾಟಕವನ್ನ ಸಾಲಗಾರರ ರಾಜ್ಯವನ್ನ ಮಾಡದಂಥದ್ದು ಸಿದ್ದರಾಮಯ್ಯ. ಅಭಿವೃದ್ಧಿ ಇಲ್ಲ. ಅನ್ನಭಾಗ್ಯಕ್ಕೆ ಕನ್ನಭಾಗ್ಯ ಮಾಡಿದ್ದಾರೆ. ಈಗ ಈ ಎರಡೂ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಹಂತದಲ್ಲಿ ಗೆಲ್ಲುವಂಥ ವಿಶ್ವಾಸ ನಮಗೆಲ್ಲ ಇದೆ. ರಾಜ್ಯದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆ ವಿಚಾರದ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, 2 ಕ್ಷೇತ್ರಗಳಲ್ಲಿ ಈಗಾಗಲೇ ನಾವು ಗೆದ್ದಿದ್ದೇವೆ. 2 ಕ್ಷೇತ್ರದಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ. ಹೋದ ಕಡೆಯೆಲ್ಲ ಜನ ಬೆಂಬಲ ಚೆನ್ನಾಗಿದೆ. ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ 2 ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಜನರು ನಮ್ಮ ಸರ್ಕಾರದ ಪರವಾಗಿದ್ದಾರೆ ಅಂತ ಹೇಳಿದ್ದಾರೆ. ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರ ಏನು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಅದು ಜನರಿಗೆ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಗ್ಯಾರಂಟಿ ವಿಚಾರದಲ್ಲಿ ಅಷ್ಟೇ ಅಲ್ಲ, ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೆ ಒಂದು ರೀತಿಯಲ್ಲಿ ನ್ಯಾಯ ಒದಗಿಸುವ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದೆಲ್ಲ ತಲುಪಿದೆ ಅಂತೇಳಿ ಕಾಣಿಸ್ತದೆ. ಜನಗಳು ಆ ಸ್ಪಂದನೆ ಮಾಡುವಂಥದ್ದನ್ನು ನೋಡಿದರೆ, ಅವ್ರ ಮಾತುಗಳನ್ನು ಕೇಳಿದರೆ ನಮಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರತಕ್ಕಂಥದ್ದು 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಬೈ ಎಲೆಕ್ಷನ್ ಚುನಾವಣೆ ಪ್ರಚಾರ ಹಿನ್ನೆಲೆ ದಾವಣಗೆರೆಗೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿದ್ದಾರೆ. ನಗರದ ಎಂಬಿಎ ಹೆಲಿಪ್ಯಾಡ್ಗೆ ಸಿಎಂ ಆಗಮಿಸಿದ್ದು, ಇವತ್ತು ದಾವಣಗೆರೆಯಲ್ಲಿ ಸಮರ್ಥ್ ಪರವಾಗಿ ಪ್ರಚಾರ ನಡೆಸಿ ಬಳಿಕ ಸಂಜೆ ಬಾಗಲಕೋಟೆಗೆ ಸಿಎಂ ಪ್ರಯಾಣ ಮಾಡಲಿದ್ದಾರೆ. ಬಾಗಲಕೋಟೆಯಲ್ಲಿ ಬಹಿರಂಗ ಸಮಾವೇಶದಲ್ಲಿ ಭಾಗಿಯಾಗಿ ಉಮೇಶ್ ಮೇಟಿ ಪರ ಮತಯಾಚನೆ ಮಾಡಿ ರಾತ್ರಿಯೇ ವಾಪಸ್ ಬೆಂಗಳೂರಿಗೆ ಬರಲಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾಳೆ ಪ್ರಚಾರಕ್ಕೆ ಕೊನೆಯ ದಿನ, ಅಲ್ಲಿಯವರೆಗೆ ಕ್ಯಾಂಪೇನ್ ಮಾಡಬಹುದು. ನಮಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಇಂಟೆಲಿಜೆನ್ಸ್ ಮಾಹಿತಿ ಬಂದಿದೆ. ಬಿಜೆಪಿ ಏನೇ ಹೇಳಿದ್ರು ಗ್ಯಾರಂಟಿ ಯೋಜನೆಯನ್ನ ಜನ ಒಪ್ಕೊಂಡಿದ್ದಾರೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತ ಸಿಎಂ ಹೇಳಿದರು. ನಾಳೆ ಕೊನೆಯ ದಿನ ಪ್ರಚಾರ ಮಾಡಲಿಕ್ಕೆ 5 ಗಂಟೆಗೆ ಮುಗೀತದೆ. ಬಿಜೆಪಿಯವರು ಏನೇ ಹೇಳಿದ್ರು ಕೂಡ ಜನ
ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮೆಚ್ಕೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಈ ಸಾರಿ ಜನ ವೋಟ್ ಹಾಕ್ತಾರೆ. ಉಪಚುನಾವಣೆ ಫಲಿತಾಂಶ ರಾಜ್ಯದ ಕಾಂಗ್ರೆಸ್ ನಾಯಕತ್ವದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ಸಿಎಂ ಬದಲಾವಣೆಗೂ ಉಪಚುನಾವಣೆ ಫಲಿತಾಂಶಕ್ಕೂ ಸಂಬಂಧ ಇಲ್ಲ. ಈ ಚುನಾವಣೆ ಯಾವುದಕ್ಕೂ ಮಾನದಂಡ ಅಲ್ಲ, ಮುಂದಿನ ಚುನಾವಣೆಯ ದಿಕ್ಸೂಚಿಯೂ ಅಲ್ಲ. ಬಿಜೆಪಿಯವರು ಏನು ಬೇಕಾದರೂ ಹೇಳಲಿ, ಸದ್ಯದ ಪರಿಸ್ಥಿತಿಗೆ ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ. ಕೆಲ ಶಾಸಕರು ಅವರ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಎಲ್ಲವನ್ನ ನೋಡ್ತಾ ಇದೆ. ಸಿಎಂ ಹೇಳಿದ್ದಾರೆ, ನಮ್ಮ ಶಾಸಕರಿಗೆ ಸಿಎಂ ಆಗುವ ಅರ್ಹತೆ ಇದೆ ಅಂತ. ಆದರೆ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಷ್ಟೇ ಅಂತ ಹೇಳಿದ್ದಾರೆ. ಯಾವ ಸಂಬಂಧ ಇರೋದಿಲ್ಲ. ನನಗೆ ಅನ್ಸೋದು, ಬೇರೆಯವರು ವ್ಯಾಖ್ಯಾನ ಮಾಡ್ಬೋದು, ಆದರೆ ನನಗನ್ಸೋದು ಆ ರೀತಿ ಯಾವುದು ಕಾಣಿಸೋದಿಲ್ಲ. ಮಾನದಂಡ ಅಲ್ಲ ಇದು. ಏನೋ ಒಂದು ನೀವು ಹೇಳ್ತಿರಲ್ಲ, ಯಾವಾಗ ನಿಮ್ಮ ಸರ್ಕಾರಕ್ಕೆ ಇದೊಂದು ಮಾನದಂಡ ಆಗುತ್ತಾ ಅಥವಾ ಮುಂದಿನ ದಿಕ್ಸೂಚಿ ಆಗುತ್ತಾ ಹಾಗೆಲ್ಲ ಹೇಳ್ತಾ ಇರ್ತೀರಿ ನೀವು. ಆ ರೀತಿ ಏನು ಕಾಣಿಸಲ್ಲ. ನಾನು ಹೇಳಿದ್ನಲ್ಲಿ. ಇವತ್ತು ಬಿಜೆಪಿ ಸಂಸ್ಥಾಪನಾ ದಿನ ಹಿನ್ನೆಲೆ ರಾಜ್ಯ ಬಿಜೆಪಿ ಕಚೇರಿಯ ಸಂಸ್ಥಾಪನಾ ಕಾರ್ಯಕ್ರಮ ಮಾಡಲಾಗಿದೆ. ಪಕ್ಷದ ಧ್ವಜಾರೋಹಣವನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ. ಈ ವೇಳೆ ಸಂಸದ ಪಿಸಿ ಮೋಹನ್, ಶಾಸಕ ಅಶ್ವಥ್ ನಾರಾಯಣ್, ಮಾಜಿ ಎಂಎಲ್ಸಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದಾರೆ. ಬಳಿಕ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ವಿಶ್ವದ ಅತಿದೊಡ್ಡ ಪಕ್ಷ ಬಿಜೆಪಿ. ಇವತ್ತು ಬಿಜೆಪಿ ಪಕ್ಷ ಸ್ಥಾಪನೆಯಾದ ದಿನ. ದೇಶದಲ್ಲಿ ಇವತ್ತು ಆಡಳಿತ ಮಾಡ್ತಾ ಇರೋ ಪಕ್ಷ ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷ. ಹಿಂದೆ ತುರ್ತು ಪರಿಸ್ಥಿತಿ ಬಂದಾಗ ಜನತಾ ಪಕ್ಷದ ಜೊತೆ ವಿಲೀನವಾಗಿತ್ತು. ಬಳಿಕ ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಲಾಲ್ ಕೃಷ್ಣ ಅಡ್ವಾಣಿ ಅವರ ನೇತೃತ್ವದಲ್ಲಿ ಪಕ್ಷ ಕಟ್ಟಲಾಯಿತು. ಪ್ರಪಂಚದ ದೊಡ್ಡ ಪಕ್ಷದ ಕಾರ್ಯಕರ್ತನಾಗಿರೋದು ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು, LK ಅದ್ವಾನಿ ಅವರ, ಮುರಳಿ ಮನೋಹರ್ ಜೋಶಿ ಈ ತರ ಹಿರಿಯ ನಾಯಕರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಆಯಿತು. ಇವತ್ತು ಆಲದ ಮರದ ರೀತಿ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಲವಾರು ಸರ್ಕಾರಗಳಿದೆ. ಪ್ರಧಾನಿ ಕೂಡ ನಮ್ಮ ಬಿಜೆಪಿಯವರಾಗಿದ್ದಾರೆ. ಇವತ್ತು ಆ ಸಂಸ್ಥಾಪನಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇವತ್ತು ಹಿಂದಿ ಪರವಾಗಿ ರಾಜ್ಯಪಾಲರ ಪತ್ರ ವಿಚಾರವನ್ನು ಖಂಡಿಸಿ ಇಂದು ಕರವೇ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ. ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ಈ ದೇಶವನ್ನ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಗ ಆಳ್ತಾ ಇದ್ರು. ಈಗ ಹಿಂದಿ ಸಾಮ್ರಾಜ್ಯಶಾಹಿ ಆಳೋದಕ್ಕೆ ಹೊರಟಿದ್ದಾರೆ. ನಮ್ಮ ರಾಜ್ಯಪಾಲರು ಅರ್ಥ ಮಾಡಿಕೊಳ್ಬೇಕು. ಕರ್ನಾಟಕದ ರಾಜ್ಯಪಾಲರೇ ನೀವು ಕರ್ನಾಟಕದಲ್ಲಿದ್ದೀರಿ. ಕರ್ನಾಟಕ ಮಕ್ಕಳ ಭವಿಷ್ಯ, ಭಾಷಾ, ಸಂಸ್ಕೃತಿ ರಕ್ಷಣೆ ಮಾಡುವ ಹೊಣೆ ಇದೆ. ಹೀಗಾಗಿ ನೀವು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ ಆಗಿ ವರ್ತಿಸಬಾರದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ದೇಶವನ್ನ ಒಂದು ಕಾಲಕ್ಕೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿಗಳು ಆಳ್ತಾ ಇದ್ರು. ಈಗ ಈ ದೇಶವನ್ನ ಹಿಂದಿ ಸಾಮ್ರಾಜ್ಯಶಾಹಿಗಳು ಈ ದೇಶವನ್ನ ಆಳ್ಲಿಕ್ಕೆ ನಿಂತಿದ್ದಾರೆ. ಕರ್ನಾಟಕದ ರಾಜ್ಯಪಾಲರು, ನೀವು ಕರ್ನಾಟಕದ ಮಕ್ಕಳ ಭವಿಷ್ಯ ಮತ್ತು ಕರ್ನಾಟಕದ ಭಾಷಾ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂಥ ಹೊಣೆ ನಮ್ಮ ರಾಜ್ಯಪಾಲರ ಆಗಬೇಕಾಗಿತ್ತು. ಅದು ಬಿಟ್ಟು ಹಿಂದಿ ಸಾಮ್ರಾಜ್ಯಶಾಹಿಗಳ ಏಜೆಂಟ್ರಂತೆ ನಮ್ಮ ರಾಜ್ಯಪಾಲರು ವರ್ತಿಸೋದನ್ನ ನೋಡಿದಾಗ ನಮಗೆ ಅನಿಸಿದ್ದು. ನೀರು ಕುಡಿಯೋಕೆ ಹೋದ ನಟನ ಮೇಲೆ ಹಲ್ಲೆ ಮಾಡಲಾಗಿದೆ. ಮಾರ್ಚ್ 28ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಟ ನಿರಂಜನ್ ಎಂಬಾತನ ಮೇಲೆ ಗ್ಯಾಂಗ್ ಒಂದು ಬಿಯರ್ ಬಾಟಲ್ನಿಂದ ಹಲ್ಲೆ ಮಾಡಿದೆ. ಬಾರ್ನಲ್ಲಿ ನೀರು ಕುಡಿಯಲು ಕಿಚನ್ಗೆ ಹೋದಾಗ ಈ ಘಟನೆ ನಡೆದಿದೆ. ಈ ಘಟನೆ ಸಂಬಂಧ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಿನ ಅತ್ತಿಬೆಲೆ ಹೊರವಲಯದಲ್ಲಿ ಚಾಲಕನಿಗೆ ಪುಂಡರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹೊಸಕೋಟೆಯಿಂದ ಕೃಷ್ಣಗಿರಿಗೆ ಟಿಟಿ ಬಾಡಿಗೆಗೆ ರಾಮಕೃಷ್ಣ ಹೋಗಿದ್ರು. ಈ ವೇಳೆ ಕೃಷ್ಣಗಿರಿಯಲ್ಲಿ ಕಸ್ಟಮರ್ಸ್ ಮತ್ತು ಸ್ಥಳೀಯರ ನಡುವೆ ಗಲಾಟೆ ಆಗಿದೆ. ಹೀಗಾಗಿ ಕೂಡಲೇ ಕಸ್ಟಮರ್ಸ್ನ ಟಿಟಿಯಲ್ಲಿ ವಾಪಸ್ ರಾಮಕೃಷ್ಣ ಕರೆದುಕೊಂಡು ಬಂದಿದ್ದಾರೆ. ಹೇಗಿದ್ರೂ ಕೂಡ ಪುಂಡರು ಬಿಡದೆ ಕೃಷ್ಣಗಿರಿಯಿಂದ ಫಾಲೋ ಮಾಡಿಕೊಂಡು ಬಂದು ನಿನ್ನೆ ಸಂಜೆ ಅತ್ತಿಬೆಲೆ ಟೋಲ್ ಬಳಿ ಥಳಿಸಿ ಪರಾರಿಯಾಗಿದ್ದಾರೆ. ಇನ್ನು ಘಟನೆ ಸಂಬಂಧ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರೂ ಕ್ರಮ ಕೈಗೊಂಡಿಲ್ಲ ಅಂತ ರಾಮಕೃಷ್ಣ ಆರೋಪಿಸಿದ್ದಾರೆ. ಬಾಡಿಗೆ ಹೋದಾಗ ಕಸ್ಟಮರ್ಗೂ ಮತ್ತು ಅಲ್ಲಿರೋ ಲೋಕಲ್ ಅವ್ರಿಗೆ ಜಗಳ ಆಗೈತೆ. ಆದ್ದರಿಂದ ಅವರು ಕಸ್ಟಮರ್ಗಳು ನನಗೇನು ಹೇಳಿದ್ರು ಜಗಳ ಆಗೈತೆ, ಹೋಗ್ಬಿಡ ನಡೀರಿ ಅಂತೇಳಿ. ಅದಕ್ಕೆ ನಾವೇನು ಮಾಡಿದ್ರೆ ಅಲ್ಲಿಂದ ಟಿ ಎತ್ಕೊಂಡು ನಾವು ಬರ್ತಾ ಇರ್ಬೇಕಾದ್ರೆ 1-2 ಜನ ಫಾಲೋ ಮಾಡಿದ್ರು. ಅತ್ತಿಬೆಲೆ ಟೋಲ್ ಹತ್ರ ಯೂಟರ್ನ್ ಹತ್ರ ಗಾಡಿ ಅಡ್ಡ ಕೊಟ್ಟರು. 4-5 ಜನ ಬಂದು ಗಾಡಿನ ಅಡ್ಡ ಕೊಟ್ಟರು.
ಅವಾಗ ಗಾಡಿ ನಿಲ್ಲಿಸ್ತೇನೆ. ಅವಾಗ ನಿಲ್ಲಿಸಿದಾಗ ಏನು ಮಾಡಿದ್ರು ಅವರೆಲ್ಲರೂ ಬಂದ್ಬಿಟ್ಟು ನನಗೆ ಮಕ್ಕ ಮುಚ್ಚಿ ಎಲ್ಲ ಹೊಡೆದಾಕಿ ಅಲ್ಲೆಗಳೆಲ್ಲ ಇದು ಮಾಡಿ ಕೈ ಹೊಡೆದು. ಐಪಿಎಲ್ ಟೂರ್ನಿಯ 19ನೇ ಆವೃತ್ತಿಯ 12ನೇ ಪಂದ್ಯದಲ್ಲಿ ಕೆಕೆಆರ್ ಮತ್ತು ಪಂಜಾಬ್ ತಂಡ ಮುಖಾಮುಖಿಯಾಗಲಿವೆ. ಇಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಪಂದ್ಯ ನಡೆಯಲಿದೆ. ಕೆಕೆಆರ್ ಬ್ಯಾಟಿಂಗ್ನಲ್ಲಿ ಮಿಂಚಿದ್ರೂ ಬೌಲಿಂಗ್ನಲ್ಲಿ ದುಬಾರಿ ಆಗ್ತಾ ಇದೆ. ವೇಗಿಗಳ ಕೊರತೆ ತಂಡಕ್ಕಿದ್ದು ಬ್ಯಾಟರ್ಗಳ ಮೇಲೆ ಒತ್ತಡ ಹೆಚ್ಚಾಗಿದೆ. ಪಂಜಾಬ್ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಸಮತೋಲನ ಹೊಂದಿದ್ದು ಗೆಲ್ಲುವ ಫೇವರಿಟ್ ಟೀಮ್ ಅನಿಸಿಕೊಂಡಿದೆ. ಇನ್ನು ಇಂದಿನ ಪಂದ್ಯಕ್ಕೆ ಮಳೆ ಅಡ್ಡಿಯಾಗುವ ಸಾಧ್ಯತೆ ಇದೆ. ನಿನ್ನೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಮ್ಯಾಚ್ ನೋಡಲು ನಟ ದರ್ಶನ್ ಪುತ್ರ ವಿನೀಶ್ ದರ್ಶನ್ ಸಾಮಾನ್ಯ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕುಳಿತು ಮ್ಯಾಚ್ ವೀಕ್ಷಣೆ ಮಾಡಿದ್ದಾರೆ. ದರ್ಶನ್ ಜೈಲು ಪಾಲಾದ ಮೇಲೆ ದರ್ಶನ್ ಪುತ್ರನಿಗೆ ವಿವಿಐಪಿ ಟ್ರೀಟ್ಮೆಂಟ್ ಕೂಡ ಸಿಗ್ತಿಲ್ವಾ ಎಂಬ ಚರ್ಚೆಗಳು ಎದ್ದಿವೆ. ಇನ್ನು ನಿನ್ನೆ ನಡೆದ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯದ ವೇಳೆ ಟೀಮ್ ಡೇವಿಡ್ ಭರ್ಜರಿ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ದಾಟಿ ಬಿದ್ದಿದ್ದಂತಹ ಟಿಮ್ ಡೇವಿಡ್ ಬಾರಿಸಿದಂತಹ ಬಾಲ್ ಸ್ಟೇಡಿಯಂ ಹೊರಗೆ ನಿಂತಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಸಿಕ್ಕಿದೆ. ಹೊಸಪೇಟೆಯಿಂದ ಬಂದಿದ್ದ ಆರ್ಸಿಬಿ ಅಭಿಮಾನಿಗಳಿಗೆ ಬಾಲ್ ಸಿಕ್ಕಿದ್ದು ಅಭಿಮಾನಿಗಳು ಬಾಲ್ ಸಿಕ್ಕಿದ ಖುಷಿಯಲ್ಲಿ ಸಂಭ್ರಮಿಸಿದ್ದಾರೆ. ಮ್ಯಾಚ್ ನೋಡಲು ಬಂದಿದ್ದ ಸಿಎಸ್ಕೆ ಅಭಿಮಾನಿಯನ್ನ ಕಿಚಾಯಿಸಿ ಆರ್ಸಿಬಿ ಅಭಿಮಾನಿಗಳು ಪೇಚಿಗೆ ಸಿಲುಕಿದ್ದಾರೆ. ನಿನ್ನೆ ಚಿನ್ನಸ್ವಾಮಿಯಲ್ಲಿ ನಡೆದಿದ್ದ ಪಂದ್ಯದಲ್ಲಿ ಆರ್ಸಿಬಿ ಗೆಲುವು ಸಾಧಿಸಿತ್ತು. ಈ ವೇಳೆ ಸಿಎಸ್ಕೆ ಸೋಲ್ತಿದ್ದಂತೆ ಸಿಎಸ್ಕೆ ಅಭಿಮಾನಿ ಯುವತಿಗೆ ಆರ್ಸಿಬಿ ಅಭಿಮಾನಿಗಳು ಕಿಚಾಯಿಸಿದ್ದು ದೈಹಿಕವಾಗಿ ಹಿಂಸೆ ನೀಡಿದ್ದಾರಂತೆ. ಈ ಹಿನ್ನೆಲೆ ಸ್ಟೇಡಿಯಂನಲ್ಲಿ ಯುವತಿ ಆರ್ಸಿಬಿ ಅಭಿಮಾನಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾಳೆ. ಚೆನ್ನೈನ ಮರೀನಾ ಬೀಚ್